ಪದ್ಯದ ಹೆಸರು ಒಮ್ಮೆ ನಗುತ್ತೇವೆ. ಶ್ರೀಮತಿ ಸುಕನ್ಯಾ ಮಾರುತಿ ಅವರು ಬರೆದಿರುವ ಒಮ್ಮೆ ನಗುತ್ತೇವೆ ಎಂಬ ಕವಿತೆಯು ವ್ಯವಸ್ಥೆಯ ವಿರುದ್ಧ ಎತ್ತಿರುವ ಬಂಡಾಯದ ದನಿಯಾಗಿವೆ. ಸಾಮಾಜಿಕ ಅಸಮಾನತೆಯು ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತಿದೆ. ಅವರ ಮೊಗದಲ್ಲಿ ನಗೆ ಅರಳಬೇಕಾದರೆ ಮೂಲಭೂತ ಸೌಕರ್ಯಗಳನ್ನು ಮೊದಲು ಒದಗಿಸಬೇಕು. ಆ ಮೂಲಕ ಹೊರೆಯಾಗಿರುವ ಅವರ ಬದುಕಿನಲ್ಲಿ ನಗೆ ಮೂಡಿಸಬೇಕೆಂಬ ಕಳಕಳಿಯನ್ನು ಕವಯಿತ್ರಿ ಇಲ್ಲಿ ತೋರಿದ್ದಾರೆ. ದನಗಳಿಗೆ ಮೇವಿಲ್ಲ, ಜನಗಳಿಗೆ ನೀರಿಲ್ಲ, ಗಂಜಿಗೂ ಗತಿಯಿಲ್ಲ, ತಿನ್ನಲು ತುತ್ತನ್ನವಿಲ್ಲದೆ ಸತ್ತ ದನಗಳ ಕಿತ್ತು ತಿನ್ನುವ ದೃಶ್ಯ ನಿಜಕ್ಕೂ ಬೀಭತ್ಸ. ಅದನ್ನು ನೋಡಿ ಮನ ಅಗ್ನಿ ಪರ್ವತದಂತೆ ಕುದಿಯುತ್ತದೆ ಎನ್ನುತ್ತಾರೆ ಕವಯಿತ್ರಿ. ದನಕರುಗಳು, ಜನರು ಪಡುವ ಬವಣೆಯನ್ನು ಕಂಡು ಏನು ಮಾಡಲಾಗದ ಅಸಹಾಯಕತೆ ಕವಯಿತ್ರಿಯದು. ನೊಂದವರತ್ತ ಕಣ್ಣು ಹಾಯಿಸಿ ನೋಡಲಾರದೆ ಕವಯಿತ್ರಿ ನೊಂದವರಿಗಾಗಿ ಆಕಾಶದತ್ತ ಕೈಚಾಚಿ ಮಳೆಗಾಗಿ ದೇವರನ್ನು ಪ್ರಾರ್ಥಿಸಿದ್ದಾರೆ. ಇಂತಹ ಸ್ಥಿತಿಯನ್ನು ನಿಮಾರ್ಣ ಮಾಡಿರುವ ದೇವರು, ಪ್ರಕೃತಿ, ಈ ವ್ಯವಸ್ಥೆ ಎಲ್ಲದರ ಬಗ್ಗೆಯೂ ಅತೀವ ಕೋಪಗೊಂಡಿರುವ ಕವಯಿತ್ರಿ ದಗಿದಗಿಸಿ ಉರಿಯುವ ಜ್ವಾಲಾಮುಖಿಯಾಗಿದ್ದಾರೆ. ಅವರಿಗೆ ದೇವರಲ್ಲಿ ಎಂದಿಗೂ ನಂಬಿಕೆ ಇರಲಿಲ್ಲ. ಆದರೂ ಜನರ ಕಷ್ಟ ನೋಡಲಾಗದೆ ಎಂದು ಕಾಣದ ನಂಬಿರದ ದೇವರಲ್ಲಿ ಮೊರೆಯಿಟ್ಟು ಸಹಾಯವನ್ನು ಬೇಡುತ್ತಿರುವುದಾಗಿ ಕವಯಿತ್ರಿ ಹೇಳಿದ್ದಾರೆ. ಮೊದಲಿಗೆ ಕಾಣದ ದೇವರನ್ನು ಕಷ್ಟ ನಿವಾರಣೆಗಾಗಿ ಪ್ರಾರ್ಥಿಸಿದ ಕವಯಿತ್ರಿಗೆ ದೇವರು ಜನರನ್ನು ಕಾಪಾಡುವುದಿಲ್ಲವೆಂಬುದು ಖಚಿತವಾದಾಗ, ಯಾರೂ ಸಹಾಯಕ್ಕೆ ಹಸ್ತವನ್ನು ಚಾಚದಿದ್ದಾಗ ತಮ್ಮ ಕಣ್ಣೀರಿನ ಲಾವಾರಸದಲ್ಲಿ ಇಡೀ ವಿಶ್ವವನ್ನೇ ಮುಳುಗಿಸಿ ಬಿಡಬೇಕೆಂಬ, ಜಗತ್ತನ್ನೇ ಸರ್ವನಾಶ ಮಾಡಬೇಕೆಂಬ ಛಲ ಮೂಡುತ್ತದೆ. ಬೆಂಕಿ ನಾಲಗೆಯನ್ನು ಚಾಚಿ ತಮ್ಮವರು ಅನುಭವಿಸುತ್ತಿರುವ ದಾರಿದ್ರ್ಯವನ್ನೇ ನುಂಗಿ ನೊಣೆಯಬೇಕೆಂಬ ಭಾವ ಮೂಡುತ್ತದೆ. ಕ್ರೋಧದಿಂದ ಕವಯಿತ್ರಿ ಬಡಜನರ ದೀನದಲಿತತನಕ್ಕೆ ಧಿಕ್ಕಾರ ಕೂಗುತ್ತಾರೆ. ಮಾತ್ರವಲ್ಲ, ಅವರ ನೋವನ್ನೇ ಸರ್ವನಾಶ ಮಾಡುವುದಾಗಿ ಹೇಳಿದ್ದಾರೆ. ತನ್ನದೇ ಏನೂ ಮಾಡಲಾಗದ, ಏನೂ ನೋಡಲಾಗದ ಸ್ಥಿತಿಯಾಗಿದೆ. ನಾನು ಅವರಿಗಾಗಿ ಮುಗಿಲತ್ತ ಕೈಚಾಚಿ ನಿಂತಿದ್ದೇನೆ. ಈಗಿದ್ದಗಿಸುವ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ. ನಾನೆಂದು ದೇವರನ್ನು ನಂಬಿಲ್ಲ. ಆದರೆ ಇಂದು ನನ್ನವರಿಗಾಗಿ ಕಂಡ ದೇವರಲ್ಲಿ ಮೊರೆಯಿಡುತ್ತಿದ್ದೇನೆ. ಯಾರೂ ನನ್ನ ಈ ಬಡವರ ಕೈ ಹಿಡಿಯದಿದ್ದಾಗ ನನ್ನ ಕಣ್ಣಲ್ಲಿ ಕಂಬನಿ ಲಾವಾರಸದಂತೆ ಹರಿಯುತ್ತದೆ. ಮನದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುವ ಛಲ ಮೂಡುತ್ತದೆ. ಬೆಂಕಿಯ ನಾಲಿಗೆ ಚಾಚಿ ಈ ನನ್ನ ಬಡವರ ದಾರಿದ್ರ್ಯವನ್ನೆಲ್ಲ ಒಟ್ಟಿಗೆ ಆಪೋಷಣ ಮಾಡಿ ಬಿಡಬೇಕೆನಿಸುತ್ತದೆ. ದಾರಿದ್ರ್ಯವನ್ನು ಸರ್ವನಾಶ ಮಾಡಲೇಬೇಕೆಂದು ನಿರ್ಧರಿಸುತ್ತೇನೆ ಎಂಬುದಾಗಿ ಕವಯಿತ್ರಿ ನಿರ್ಧರಿಸುತ್ತಾರೆ. ಅವರ ನಗುವೇ ಕಾಣದ ಈ ಬಡಪಾಯಿಗಳನ್ನು ನಗಿಸುವ ಪ್ರಯತ್ನ ಮಾಡುವ ತೀರ್ಮಾನ ಕೈಗೊಳ್ಳುತ್ತಾರೆ. ಅವರೇ ಹೇಳುವಂತೆ, ನನ್ನವರನ್ನು, ನನ್ನ ಪ್ರೀತಿಯ ಜನರನ್ನು ನಾನೇ ನಗಿಸುತ್ತೇನೆ. ಅವರನ್ನು ದಾರಿದ್ರ್ಯವೆಂಬ ದಗೆಯಿಂದ ಹೊರಬರುವಂತೆ ಮಾಡುತ್ತೇನೆ. ಅವರ ನಗುವಿನೊಂದಿಗೆ ನಾನು ನಗುತ್ತೇನೆ. ಆ ನಗು ಆಕಾಶದವರೆಗೂ ಮುಟ್ಟುವಂತನಾಗಬೇಕು. ಕಾರ್ಮೋಡದವರೆಗೂ ಆ ನಗು ಕೇಳಿಸಬೇಕು. ಕಾರ್ಮೋಡವು ಮಳೆಯ ರೂಪದಲ್ಲಿ, ಹೊಳೆಯ ರೂಪದಲ್ಲಿ, ಬೆಳೆಯ ರೂಪದಲ್ಲಿ ನಗು ತುಂಬಿ ಹರಿದು ಬರುತ್ತದೆ. ದನ, ಜನ ಎಲ್ಲಾ ಕೂಡಿ ನಗುತ್ತೇವೆ. ಒಮ್ಮೆ ನಕ್ಕೆ ನಗುತ್ತೇವೆ. ಈ ದಾರಿದ್ರ್ಯದಿಂದ ಪಾರಾಗುತ್ತೇವೆ ಎಂಬ ಭರವಸೆಯನ್ನು ಕವಯಿತ್ರಿ ಶೋಷಿತರಲ್ಲಿ ಮೂಡಿಸಿದ್ದಾರೆ.